ಮಿಥುನ ರಾಶಿಯವರಿಗೆ ವರ್ಷದ ಆ ಮಧ್ಯದ ನಂತರ ಮೇಷರಾಶಿಯವರ ಥರ ಅವ್ರಿಗೂ ಆಮೇಲೆ ಬರ್ತದೆ, ಗುರುಬಲ ಬರ್ತದೆ. ಅವರಿಗೂ ಏಳಿಗೆಯ ಕಾಲ ಮಧ್ಯದ ವರ್ಷದ ನಂತರ. ಅಲ್ಲಿಯವರೆಗೂ ಈ ವರ್ಷದ ಒಂದು ಏಳಿಗೆ ಏನಿದೆ ಅದು ಒಂದು ಮಧ್ಯಮ ಪಥದಲ್ಲಿ ಇರ್ತದೆ. ಅದನ್ನು ಅವರು ಸ್ವೀಕಾರ ಮಾಡಿಕೊಂಡು ಮುಂದೆ ಹೋದರೆ ಸಾಕು. ಮಿಥುನ ರಾಶಿಗೆ ಗುರುವು ಬಲ ಇದ್ದಂಗೂ ಇಲ್ಲ, ಗುರುಬಲ ಇಲ್ಲ ಅಂತಲೂ ಇಲ್ಲ, ಆ ರೀತಿಯ ವರ್ಷ ಇದು. ಜೂನ್ವರೆಗೂ ವ್ಯಾಪಾರ ವ್ಯವಹಾರದಲ್ಲಿ ಭಾಳ ಒಳ್ಳೆಯದಾಗ್ತದೆ. ವಣಿಕರಿಗೆ ಭಾಳ ಒಳ್ಳೆಯದು. ಗೋಲ್ಡ್ ಆರ್ನಮೆಂಟ್ಸು, ಆರ್ಟಿಸ್ಟಿಕ್ ಕೆಲಸ ಮಾಡ್ತಕ್ಕಂಥವ್ರು, ಇಂಥವ್ರಿಗೆಲ್ಲ ಒಳ್ಳೆಯ ಏಳಿಗೆಯ ಕಾಲ ಇರ್ತದೆ. ಕವಿಗಳು, ವಾಗ್ಮಿಗಳು, ಈ ರೀತಿಯ ಮತ್ತು ಉಪನ್ಯಾಸಕಾರರು, ಮಿಥುನ ರಾಶಿಯ ಇವರಿಗೆಲ್ಲ ಭಾಳ ಒಳ್ಳೆಯ ಪ್ರಗತಿ ಆಗ್ತಕ್ಕಂಥ ವರ್ಷ ಶುರು ಆಗ್ತದೆ. ಗುರುವಿನ ಅನುಕೂಲ ದ್ವಿತೀಯಕ್ಕೆ ಉಚ್ಚದಲ್ಲಿ ಬಂದ ನಂತರ ಅದು ಇನ್ನೂ ವೃದ್ಧಿ ಆಗುತ್ತೆ. ಸೊ ಓವರಾಲ್ ಮಿಥುನ ರಾಶಿಯವರಿಗೆ ಜಾಕ್ಪಾಟ್, ಒಳ್ಳೆಯದಾಗ್ತಾ ಹೋಗ್ತದೆ ಈ ವರ್ಷ.